ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ program BCom, subject e-business and accounting, semester 4th, session number 22. Okay, in this session we are going to discuss advantages and disadvantages of accounting software, that is Tally. And this is Srinath, working as an assistant professor at Government College Women's Kolar. Okay, ಈ ಸೆಷನ್ ನಾವು ಟ್ಯಾಲಿ ಸಾಫ್ಟ್ವೇರ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ನಾವು ಟ್ಯಾಲಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕ್ಲಾಸ್ ತೊಗೊಂಡಿದ್ವು, ಅದ್ರ ಜೊತೆಗೆ ಮೀನಿಂಗ್ ಆಫ್ ಟ್ಯಾಲಿ ಡಿಸ್ಕಸ್ ಮಾಡಿದ್ವು. ಸೊ ಲೈಕ್ ಒಂದು ಸತಿ ರೀಕಾಲ್ ಮಾಡೋಣ. ಟ್ಯಾಲಿ ಈಸ್ ಎ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ ಟು ರೆಕಾರ್ಡ್ ದಿ ಡೇ ಟು ಡೇ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋಕ್ಕೆ ಯೂಸ್ ಮಾಡೋ ಒಂದು ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸಾಫ್ಟ್ವೇರು ಟ್ಯಾಲಿ ಆಗಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಿರೋದು ಟ್ಯಾಲಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ವಿಚ್ ಈಸ್ ಬೆಂಗಳೂರು ಬೇಸ್ಡ್ ಮಲ್ಟಿನ್ಯಾಷನಲ್ ಕಂಪನಿ ವಿಚ್ ಈಸ್ ಸ್ಟಾರ್ಟೆಡ್ ಇನ್ ಇಯರ್ 1986. ಅಟ್ ಪ್ರೆಸೆಂಟ್ ಮೋರ್ ದೆನ್ 1.8 ಮಿಲಿಯನ್ಸ್ ಯೂಸರ್ಸ್ ಟ್ಯಾಲಿನ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಫ್ಯೂಚರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ದಟ್ ಈಸ್ ಟ್ಯಾಲಿ ಈಸ್ ವೆರಿ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಈಸಿ ಟು ಇನ್ಸ್ಟಾಲ್, ಈಸಿ ಟು ಆಪ್ರೇಟ್, ಆ್ಯಂಡ್ ಇಟ್ ನೆವರ್ ಯೂಸಸ್ ಕೋಡ್ಸ್ ಆ್ಯಂಡ್ ಮಲ್ಟಿಪಲ್ ಆಕ್ಸೆಸ್. ಇವೆಲ್ಲ ಫ್ಯೂಚರ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಕ್ಲಾಸಲ್ಲಿ ನಾವು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ಯಾಲಿನ ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಅಡ್ವಾಂಟೇಜಸ್ ಆಫ್ ಟ್ಯಾಲಿಗೆ ಹೋಗೋಣ. ಅಡ್ವಾಂಟೇಜಸ್ ಅಂದ ತಕ್ಷಣ ಕಂಪೇರ್ ಟು ಮ್ಯಾನ್ಯುವಲ್ ಅಕೌಂಟಿಂಗ್ ಕಂಪೇರ್ ಮಾಡಿದಾಗ, ಓಕೆ, ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ವೆನ್ ವಿ ಕಂಪೇರ್ ಟು ಮ್ಯಾನ್ಯುವಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್? ನಮ್ಮ ಬುಕ್ಸ್ ಆಫ್ ಅಕೌಂಟ್ನ ಮ್ಯಾನ್ಯುವಲ್ ಆಗಿ ಮೇಂಟೈನ್ ಮಾಡಬೇಕಾದ್ರೆ, ಟ್ಯಾಲಿಯಲ್ಲಿ ಮೇಂಟೈನ್ ಮಾಡಬೇಕಾದ್ರೆ ಎರಡಕ್ಕೂ ಏನು ಡಿಫ್ರೆನ್ಸ್ ಏನಿದೆ? ಸೊ ಅದರಿಂದ ಇಫ್ ಸಪೋಸ್ ನಾವು ಟ್ಯಾಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಅಂತ. ಫಸ್ಟ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ, ಇಫ್ ಯು ಆರ್ ಯೂಸಿಂಗ್ ಟ್ಯಾಲಿ ಇನ್ಸ್ಟೆಡ್ ಆಫ್ ಮ್ಯಾನ್ಯುವಲ್ ಅಕೌಂಟಿಂಗ್, ಫಸ್ಟ್ ಅಡ್ವಾಂಟೇಜಸ್ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ರ್ಯಾಪಿಡ್ ಇನ್ಸ್ಟಾಲೇಷನ್. ಸಿ, ಟ್ಯಾಲಿ ಈಸ್ ಮೆಂಟ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರಿನರ್ಸ್. ಸೊ ಟ್ಯಾಲಿನ ಡೆವಲಪ್ ಮಾಡಬೇಕಾದ್ರೆ ಯಾರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂದರೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರಿನರ್ಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಟ್ಯಾಲಿ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ. ಸೊ ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳೋದು ವೆರಿ ಸಿಂಪಲ್, ಆ್ಯಂಡ್ ಇನ್ಸ್ಟಾಲ್ ಮಾಡೋದು ಸಿಂಪಲ್ಲಾಗಿ, ರ್ಯಾಪಿಡಾಗಿ, ಸ್ಪೀಡಾಗಿ ನಾವು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಟ್ಯಾಲಿನ ಎರಡು ರೀತಿ ಇನ್ಸ್ಟಾಲ್ ಮಾಡ್ಕೊ. ಒಂದು, ವಿ ಕ್ಯಾನ್ ಯೂಸ್ ಬೈ ಸಿಡಿ ತೊಗೊಂಡು ಇನ್ಸ್ಟಾಲ್ ಮಾಡ್ಕೊಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಕಂಪ್ನಿ ವೆಬ್ಸೈಟಿಂದ ನಾವು ಡೌನ್ಲೋಡ್ ಮಾಡ್ಕೊಬೋದು. ಇಟ್ ಈಸ್ ವೆರಿ ಸಿಂಪಲ್. ಟ್ಯಾಲಿ ಹ್ಯಾಸ್ ಸಿಂಪಲ್ ಆ್ಯಂಡ್ ಮೆನು ಡ್ರಿವನ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ಇದೆ. ಆ್ಯಂಡ್ ದಿ ಯೂಸರ್ ಕ್ಯಾನ್ ಇನ್ಸ್ಟಾಲ್ ದಿ ಪ್ರೋಗ್ರಾಮ್ ಫೈಲ್ಸ್ ಆನ್ ಡ್ರೈವ್ ಇಫ್ ಆರ್ ಡಿಸ್ಕ್ ಆಸ್ partitions. The user can also specify the name and dictionary location of the program files. ಯಾವ ಡ್ರೈವಲ್ಲಿ ನಾವು ಬೇಕು ಅಂದರೆ ಆ ಡ್ರೈವಲ್ಲಿ ನಾವು ಏನು ಮಾಡ್ಕೊಬೋದು, ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ನಾವು ನಮ್ಮ ಸಿಸ್ಟಮಲ್ಲಿ ಡ್ರೈವ್ಸ್ ನಾವು ಏನು ಮಾಡ್ಕೊಂಡಿರ್ತೀವಿ, ಡಿವೈಡ್ ಮಾಡ್ಕೊಂಡಿರ್ತೀವಿ. ಓಕೆ, ಯಾವ ಡ್ರೈವಲ್ಲಿ ನಮಗೆ ಟ್ಯಾಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಬೇಕು, ಆ ಡ್ರೈವ್ ಯಾವ ಡ್ರೈವಲ್ಲಿ ಸ್ಪೇಸ್ ಇರತ್ತೋ, ಸಫಿಷಿಯೆಂಟ್ ಸ್ಪೇಸು, ಆ ಡ್ರೈವಲ್ಲಿ ನಾವು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಫಸ್ಟು ಅಡ್ವಾಂಟೇಜಸ್, ವೆರಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು, ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬೋದು. ನೆಕ್ಸ್ಟು, ಅನ್ಲಿಮಿಟೆಡ್ ಮಲ್ಟಿ ಯೂಸರ್ ಸಪೋರ್ಟ್. ಸಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯೂಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ, ಸಿ, ಮಲ್ಟಿ ಯೂಸರ್ ವರ್ಷನ್ಸ್. ಟ್ಯಾಲಿನ ನಾವು ವಿಂಡೋಸಲ್ಲಿ ಯೂಸ್ ಮಾಡ್ಕೊಬೋದು, ವಿಸ್ಟಾಲ್ ಯೂಸ್ ಮಾಡ್ಕೊಬೋದು, XPL ಬೇಕಾ ಯೂಸ್ ಮಾಡ್ಕೊಬೋದು. ಮಲ್ಟಿ ಯೂಸರ್ ಸಪೋರ್ಟ್ ಕೊಡುತ್ತೆ. ನಮ್ಮದಲ್ಲಿ ವಿಂಡೋಸ್ XP ಇದೆಯಾ, ಇಲ್ಲ ವಿಂಡೋಸ್ 2000 ಇದೆಯಾ, ಓಕೆ, ಇಲ್ಲ ಯಾವುದನ್ನು ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ, ಆಪ್ರೇಟಿಂಗ್ ಸಿಸ್ಟಮಲ್ಲಿ ಟ್ಯಾಲಿನ ನಾವು ಯೂಸ್ ಮಾಡ್ಕೊಬೋದು. ಸೊ ಅನ್ಲಿಮಿಟೆಡ್ ಮಲ್ಟಿ ಯೂಸರ್ ಸಪೋರ್ಟ್. ಎ ಮಲ್ಟಿ ಯೂಸರ್ ವರ್ಷನ್ ಆಫ್ ಟ್ಯಾಲಿ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ನೆಟ್ವರ್ಕ್ ಹ್ಯಾವಿಂಗ್ ಎನಿ ನಂಬರ್ ಆಫ್ ಕಂಪ್ಯೂಟರ್ಸ್ ವಿತ್ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್. ನಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ಯಾವುದನ್ನು ಆಗಿರಲಿ, ಅದಕ್ಕೆ ಟ್ಯಾಲಿ ಸಾಫ್ಟ್ವೇರ್ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ಒನ್ ಆಫ್ ದಿ ಬೇಸಿಕ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ. ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯಾವುದನ್ನು ಆಗಿರಲಿ, ವಿ ಕ್ಯಾನ್ ಯೂಸ್ ದಿ ಟ್ಯಾಲಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಬಂದುಬಿಟ್ಟು ಇಂಟರ್ನಲ್ ಬ್ಯಾಕಪ್ ಆ್ಯಂಡ್ ಇಂಟರ್ನಲ್ ರಿಸ್ಟೋರ್.
ಸಿ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಅಂದರೆ ನಾವು ಸಮ್ಟೈಮ್ಸ್ ಏನು ಮಾಡಿರ್ತೀವಿ, ವೆನ್ ಎವರ್ ವಿ ಯೂಸ್ ಸಿಸ್ಟಮ್ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕರಪ್ಟ್ ಆಗ್ಬೋದು, ವೈರಸ್ ಅಟ್ಯಾಕ್ ಆಗ್ಬೋದು. ವೈರಸ್ ಅಟ್ಯಾಕ್ ಆಗಿ ನಮ್ಮ ಸಿಸ್ಟಮ್ ಇರೋ ಡೇಟಾ ಕರಪ್ಟ್ ಆಗ್ಬೋದು. ಸೊ ದಟ್ಸ್ ವೇ ನಾವೇನು ಮಾಡ್ತೀವಿ, ಎವ್ರಿ ಟೈಮ್ ನಾವು ಡೇಟಾ ಏನು ಮಾಡ್ತೀವಿ, ಬ್ಯಾಕಪ್ ಇಟ್ಕೊತೀವಿ. ಸೊ ಬ್ಯಾಕಪ್ ಅಂದರೆ ನಾವು ಯೂಸ್ ಮಾಡಿ, ನಾವು ಇನ್ಸ್ಟಾಲ್ ಮಾಡಿರೋ ಡೇಟಾ, ನಾವು ಕ್ಯಾಲ್ಕುಲೇಟ್ ಮಾಡಿರೋ ಡೇಟಾನ ನಾವು ಬೇರೆ ಕಡೆ ಏನು ಮಾಡ್ತೀವಿ, ಕಾಪಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದನ್ನು ನಾವೇಂತೀವಿ, ಬ್ಯಾಕಪ್ ಅಂತೀವಿ. ಟ್ಯಾಲಿ ಆ್ಯಸ್ ಇನ್ಬಿಲ್ಟ್ ಯೂಸರ್ ಫ್ರೆಂಡ್ಲಿ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಆಪ್ಷನ್. ಟ್ಯಾಲಿಯಲ್ಲಿ 2 ಆಪ್ಷನ್ ಇದೆ, ಬ್ಯಾಕಪ್ ಆಪ್ಷನ್ನು ಇದೆ, ರಿಸ್ಟೋರ್ ಆಪ್ಷನ್ ಇದೆ. ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ವಾಟ್ ಎವರ್ ದಿ ಡೇಟಾ ಅವೈಲಬಲ್ ಇನ್ ದಿ ಟ್ಯಾಲಿ, ನಾವು ಏನೇನು ಡೇಟಾ ಎಂಟ್ರಿ ಮಾಡಿರ್ತೀವೋ ಅದನ್ನು ನಾವೇನು ಮಾಡ್ತೀವಿ, CD-ಯಲ್ಲೋ ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ನಾವೇನು ಮಾಡ್ಕೊಬೋದು, ವಿ ಕ್ಯಾನ್ ಪ್ರಿಸರ್ವ್ ಸಮ್ ಅದರ್ ಪ್ಲೇಸ್, ಬೇರೆ ಕಡೆ ನಾವು ಪ್ರಿಸರ್ವ್ ಮಾಡಿರ್ಬೇಕು. ಯಾಕೆಂದರೆ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ವೈರಸ್ ಅಟ್ಯಾಕ್, ಇಲ್ಲಾಂದರೆ ಏನೋ ಸಿಸ್ಟಮ್ ಪ್ರಾಬ್ಲಮ್ ಆಗ್ಬೋದು, ಏನೋ ಒಂದು ಆಗ್ಬೋದು. ಸೊ ಮತ್ತೆ ಆ ಡೇಟಾ ಸಿಗೋದು, ಅದಕ್ಕೆ ಡೇಟಾನ ಏನು ಮಾಡ್ಬೋದು, ಬ್ಯಾಕಪ್ ಇಟ್ಕೊತೀವಿ. ಸೊ ಆ ಡೇಟಾನ ಇನ್ನೊಂದು ಕಡೆ ಏನು ಮಾಡ್ಬೋದು, ವಿ ಕ್ಯಾನ್ ರಿಸ್ಟೋರ್ ಮಾಡ್ಬೋದು. ಬ್ಯಾಕಪ್ ಆಪ್ಷನ್ ಇದೆ ಆ್ಯಂಡ್ ರಿಸ್ಟೋರ್ ಆಪ್ಷನ್ ಇದೆ. ಬ್ಯಾಕಪ್ ಅಂದರೆ ಇನ್ಫಾರ್ಮೇಷನ್ನ ಸೇವ್ ಮಾಡ್ಕೊಳೋದು, ಮತ್ತು ಇನ್ನೊಂದು ಕಡೆ ಇನ್ಫಾರ್ಮೇಷನ್ನ ಕಾಪಿ ಮಾಡೋದು. 2 ಆಪ್ಷನ್ಸ್. ಬ್ಯಾಕಪ್ ಅಂದರೆ ಸೇವ್, ರಿಸ್ಟೋರ್ ಅಂದರೆ ಕಾಪಿ, ಅಷ್ಟೇ ಸಿಂಪಲ್ ಆಗಿರಬೇಕು ಅಂದರೆ. ಸೊ ಈ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಆಪ್ಷನ್ನ ನಾನು ನಿಮಗೆ ನೋಡಿಸ್ತೀನಿ ಟ್ಯಾಲಿ ಸಾಫ್ಟ್ವೇರಲ್ಲಿ. ಸೊ ಟ್ಯಾಲಿ ಓಪನ್ ಮಾಡ್ತಾಯಿದ್ದೀನಿ. ದಟ್ ಈಸ್ ದಿ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ. ಸಮ್ಟೈಮ್ಸ್ ಟೈಮ್ ತೊಗೊಳುತ್ತೆ ಡೌನ್ಲೋಡ್ ಮಾಡ್ಕೊಳೋಕ್ಕೆ. ಲೋಡ್ ಆಗ್ತಾಯಿದೆ. ನೋಡಿ, ಬ್ಯಾಕಪ್ ಆಪ್ಷನ್ ಇದೆ, ರಿಸ್ಟೋರ್ ಆಪ್ಷನ್ ಇದೆ. ಸೊ ನಾವು ಬ್ಯಾಕಪ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಾವು ಏನೇ ಡೇಟಾ ಎಂಟ್ರಿ ಮಾಡಿದರೆ ವಿ ಕ್ಯಾನ್ ಎಲ್ಲಿ ಬೇಕೋ ಅಲ್ಲಿ ನಾವು ಇನ್ಫಾರ್ಮೇಷನ್ ಏನು ಮಾಡ್ಬೋದು, ಸೋರ್ಸ್ ಇದೆ, ಪೆನ್ ಡ್ರೈವು, CD-ಯಲ್ಲೋ ಎಲ್ಲಿ ಬೇಕೋ ಅಲ್ಲಿ ಇನ್ಫಾರ್ಮೇಷನ್ ನಾವೇನು ಮಾಡ್ಬೋದು, ಬ್ಯಾಕಪ್ ಸೇವ್ ಮಾಡಿ ಇಟ್ಕೊಬೋದು. ಬೇರೆ ಕಡೆ ಸೇವ್ ಮಾಡಿ ಇನ್ಫಾರ್ಮೇಷನ್ನು ನಾವೇನು ಮಾಡ್ಬೋದು, ರಿಸ್ಟೋರ್ ಮಾಡ್ಕೊಬೋದು. ದಟ್ ಮೀನ್ಸ್ ಪೇಸ್ಟ್ ಆಪ್ಷನ್, ಇದು ಕಾಪಿ ಆಪ್ಷನ್ ಇದ್ದಂಗೆ, ಇದು ಪೇಸ್ಟ್ ಆಪ್ಷನ್ ಇದ್ದಂಗೆ, ಎರಡೂ ನಾವು ಮಾಡ್ಕೊಬೋದು. ನೆಕ್ಸ್ಟು ಡೇಟಾ ರಿಲಯಬಿಲಿಟಿ. ವಿ ಕ್ಯಾನ್ ಟ್ರಸ್ಟ್ ದಿ ಡೇಟಾ ವಿಚ್ ಈಸ್ ಅವೈಲಬಲ್ ಇನ್ ದಿ ಟ್ಯಾಲಿ. ಯಾಕಂದರೆ ವಿ ಹ್ಯಾಸ್ ಟು ಎಂಟರ್ ಓನ್ಲಿ ವೋಚರ್. ಬರೀ ನಾವು ವೋಚರ್ ಎಂಟ್ರಿ ಮಾಡಬೇಕು, ಮಿಕ್ಕಿದೆಲ್ಲ ವರ್ಕೆಲ್ಲ ಡನ್ ಬೈ ದಿ ಟ್ಯಾಲಿ ಸಾಫ್ಟ್ವೇರ್ ಇಟ್ ಸೆಲ್ಫ್. ಸಿಂಪಲಾಗಿ ಎಲ್ಲ ಟ್ಯಾಲಿ ಸಾಫ್ಟ್ವೇರೇ ಮಾಡುತ್ತೆ. ವಾಟ್ ಎವರ್ ದಿ ಡೇಟಾ ಅವೈಲಬಲ್ ಇನ್ ದಿ ಟ್ಯಾಲಿ ಈಸ್ ಟ್ರಸ್ಟ್ ವರ್ದಿ. ವಿ ಕ್ಯಾನ್ ಟ್ರಸ್ಟ್ ದಿ ಡೇಟಾ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಬಂದುಬಿಟ್ಟು ಯೂಸರ್ ಡಿಫೈನ್ಡ್ ಸೆಕ್ಯೂರಿಟಿ ಲೆವೆಲ್ಸ್. ಯೂಸರ್ ಡಿಫೈನ್ಡ್ ಸೆಕ್ಯೂರಿಟಿ ಲೆವೆಲ್ಸ್ ಅಂದರೆ ವೈಲ್ ಕ್ರಿಯೇಟಿಂಗ್ ಕಂಪ್ನಿ, ನಾವು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಸೆಕ್ಯೂರಿಟಿ ಲೆವೆಲ್ನ ನಾವೇ ಡಿಫೈನ್ ಮಾಡ್ಕೊಬೇಕು. ನಮಗೆ ಹೈ ಸೆಕ್ಯೂರಿಟಿ ಬೇಕಾ, ಲೋ ಸೆಕ್ಯೂರಿಟಿ ಬೇಕಾ, ಸೆಕ್ಯೂರಿಟಿ ಅವಶ್ಯಕತೆ ಇದೆಯಾ ಇಲ್ವಾ. ದಿಸ್ ಸೆಕ್ಯೂರಿಟಿ ಲೆವೆಲ್ ಈಸ್ ಡಿಫೈನ್ಡ್ ಬೈ ಯೂಸರ್. ಟ್ಯಾಲಿ ಆಫರ್ಸ್ ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ. ಯೂಸರ್ ಕ್ಯಾನ್ ಡಿಫೈನ್ ದಿ ಮಲ್ಟಿ ಲೆವೆಲ್ ಆಫ್ ಸೆಕ್ಯೂರಿಟಿ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ಸ್. ಯೂಸರ್ ರಿಕ್ವೈರ್ಮೆಂಟ್ಗೆ ಅನುಕೂಲಕರವಾಗಿ ಸೆಕ್ಯೂರಿಟಿ ಲೆವೆಲ್ನ ಯೂಸ್ ಮಾಡ್ಕೊಬೋದು. ಎವ್ರಿ ಆಥರೈಸೇಷನ್ ಯೂಸರ್ ಆಫ್ ಕಂಪ್ನಿ ಕ್ಯಾನ್ ಹ್ಯಾವ್ ಇಂಡಿವಿಜುವಲ್ ಪಾಸ್ವರ್ಡ್ ವಿತ್ ರೈಟ್ಸ್ ಟು ಯೂಸ್ ದಿ ಸ್ಪೆಸಿಫಿಕ್ ಫ್ಯೂಚರ್ಸ್ ಓನ್ಲಿ. ಫಾರ್ ಎಕ್ಸಾಂಪಲ್, ನಾವು ಒಬ್ಬರನ್ನ ವೋಚರ್ಸ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿರ್ತೀವಿ. ಬರೀ ಅವ್ನು ವೋಚರ್ ಬಿಟ್ಟು ಬೇರೆ ಏನೂ ಎಂಟ್ರಿ ಮಾಡೋಕ್ಕೆ, ಅದಕ್ಕೊಂದು ಪಾಸ್ವರ್ಡ್ ಕೊಟ್ಟಿರ್ತೀವಿ. ಆ ಪಾಸ್ವರ್ಡ್ ಹಾಕಿದ ತಕ್ಷಣ ಟ್ಯಾಲಿ ಓಪನ್ ಆಗುತ್ತೆ. ಟ್ಯಾಲಿ ಓಪನ್ ತಕ್ಷಣ ಈ ಕ್ಯಾನ್ ಎಂಟರ್ ಓನ್ಲಿ ವೋಚರ್ಸ್ ಬಿಟ್ಟು ಬೇರೆ ಯಾವ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಎಡಿಟ್ ಮಾಡೋಕ್ಕಾಗೋದಿಲ್ಲ, ಡಿಲೀಟ್ ಮಾಡೋಕ್ಕಾಗೋದಿಲ್ಲ. ಇನ್ನೊಬ್ರಿಗೆ ಏನು ಮಾಡ್ತೀವಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿರ್ತೀವಿ, ಅದಕ್ಕೊಂದು ಸಪ್ರೇಟ್ ಪಾಸ್ವರ್ಡ್ ಕೊಟ್ಟಿರ್ತೀವಿ. ಈ ಕ್ಯಾನ್ ಎಂಟರ್ ಓನ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬೇರೆ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ಸೊ ಒಂದೊಂದು ಟಾಸ್ಕ್ ಒಂದೊಂದು ಇಂಡಿವಿಜುವಲ್ ಪಾಸ್ವರ್ಡ್ ಕೊಟ್ಕೊಂಡು ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಸೆಕ್ಯೂರಿಟಿ ಲೆವೆಲ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ದಿಸ್ ವಿಲ್ ಬಿ ಡನ್ ವೈಲ್ ವಿ ಆರ್ ಕ್ರಿಯೇಟಿಂಗ್ ಕಂಪ್ನಿ. ನಾನು ನೋಡಿಸ್ತೀನಿ, ಮುಂದೆ ಸೆಷನ್ ಬರುತ್ತೆ. ಜಸ್ಟ್ ಐ ವಿಲ್ ಶೋ ಯು ಹೌ ಟು ನಾವು ಕ್ರಿಯೇಟ್ ಕಂಪ್ನಿಗೆ ಹೋಗಬೇಕು. ಕ್ರಿಯೇಟ್ ಕಂಪ್ನಿ ಆಪ್ಷನಿಂದ ನೋಡಿ, ಇಲ್ಲಿ ಸೆಕ್ಯೂರಿಟಿ ಲೆವೆಲ್ಸ್ ಇದೆಯಲ್ಲ,
ಸೊ ಇಲ್ಲಿ ಪಾಸ್ವರ್ಡ್ ಕೊಟ್ಟರೆ ಸೆಕ್ಯೂರಿಟಿ ಇಲ್ಲಿ ಎಸ್ ಅಂತ ಆಪ್ಷನ್ ಕೊಟ್ಟರೆ ಮಲ್ಟಿ ಫ್ಯೂಚರ್ಸ್ ಬರುತ್ತೆ. ಮಲ್ಟಿ ಫ್ಯೂಚರ್ಸ್ ಇಲ್ಲಿ ಫ್ಯೂಚರ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಸೆಕ್ಯೂರಿಟಿ ಲೆವೆಲ್. ಬೇಕಾ ಬೇಡವಾ? ಎಸ್ ಅಂತ ಕೊಟ್ಟರೆ ವಿ ಕ್ಯಾನ್ ಗಿವ್ ಒಂದೊಂದು ಆಪ್ಷನ್ಸ್ಗೂ ನಾವು ಒಂದೊಂದು ಆಪ್ರೇಟಿಂಗ್ ಲೆವೆಲ್ಗೂ ನಾವು ಸೆಕ್ಯೂರಿಟೀಸ್ ಕೊಡಬಹುದು. ಇಲ್ಲಿ ಯೂಸರ್ ಸೆಕ್ಯೂರಿಟಿ ಎಸ್ ಅಂತ ಕೊಟ್ಟರೆ ವಿ ಕ್ಯಾನ್ ಗಿವ್ ಪಾಸ್ವರ್ಡ್ ಕೊಟ್ಟು ಇನ್ಫಾರ್ಮೇಷನ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಟ್ಯಾಲಿ ಅಡಿಟ್. ಟ್ಯಾಲಿ ಅಡಿಟ್ feature provides the user with the administrator's right and capabilities to check the entries made by the authorized users and alter these entries if necessary. So there is a edit option is there. So whenever operator enters the transactions, so our transaction ನಾವೇನು ಮಾಡ್ಬೋದು, ಚೆಕ್ ಮಾಡ್ಬೋದು whether the entered the right transaction, wrong ಆಗಿ ಎಂಟರ್ ಮಾಡಿದ ರೈಟ್ ಆಗಿ ಎಂಟರ್ ಮಾಡಿದ, that we can do checking. And if there is any wrong things are there, we can alter the wrong things. ಏನೋ ತಪ್ಪಿದೆ ಆ ತಪ್ಪನ್ನ ನಾವು ಸರಿ ಮಾಡ್ಬೋದು ಇಫ್ ನೆಸೆಸರಿ, ಅವಶ್ಯಕತೆ ಇದ್ದಾಗ. ಒನ್ಸ್ ಎಂಟ್ರೀಸ್ ಆರ್ ಆಡಿಟೆಡ್, ಟ್ಯಾಲಿ ಡಿಸ್ಪ್ಲೇ ದಿ ಆಲ್ಟರ್ಡ್ ಎಂಟ್ರೀಸ್ ಇಫ್ ಎನಿ. ಸೊ ನಾವೇನೋ ಹೊಸದಾಗಿ ಎಂಟ್ರೀಸ್ ಆಲ್ಟರ್ ಮಾಡಿದರೆ ಆಲ್ಟರ್ಡ್ ಎಂಟ್ರೀಸ್ನ ಡಿಸ್ಪ್ಲೇ ಮಾಡುತ್ತೆ ಅಲಾಂಗ್ ವಿತ್ ದಿ ನೇಮ್ ಆಫ್ ದಿ ಯೂಸರ್. ಸೊ ಯಾರು ಮಿಸ್ಟೇಕ್ ಮಾಡಿದ್ದಾರೆ, ಏನು ಮಿಸ್ಟೇಕ್ ಮಾಡಿದ್ದಾರೆ, ಎವ್ರಿಥಿಂಗ್ ವಿಲ್ ಬಿ ಶೋನ್ ಇನ್ ದಿ ಟ್ಯಾಲಿ ಸಾಫ್ಟ್ವೇರ್. ಸೊ ವಿ ಕ್ಯಾನ್ ಗಿವ್ ಇನ್ ಫ್ಯೂಚರ್ ಇಂಥ ತಪ್ಪು ಆಗದಂಗೆ ನಾವು ನೋಡ್ಕೊಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜಸ್ ಅವೈಲಬಲ್ ಇನ್ ಟ್ಯಾಲಿ. ಟ್ಯಾಲಿ ಅಡಿಟ್. ಟ್ಯಾಲಿ ವಾಲ್ಟ್. ಟ್ಯಾಲಿ ವಾಲ್ಟ್ ಆಫರ್ಸ್ ಡೇಟಾ ಎನ್ಕ್ರಿಪ್ಷನ್ ಆಪ್ಷನ್ ಕಾಲ್ಡ್ ಟ್ಯಾಲಿ ವಾಲ್ಟ್. without the valid tally vault password, data cannot be accessed. The tally follows the data standard encryption method to safeguard the data. Tally vault option is available in the company creation window. ಇದು ಫ್ಯೂಚರಲ್ಲಿ ನಿಮಗೆ ಬರುತ್ತೆ. ಇದನ್ನು ಕಂಪ್ನಿ ಕ್ರಿಯೇಷನ್ ವಿಂಡೋ ಅಂತೀವಿ. ನಾವು ಯಾವುದೇ ಒಂದು ಹೊಸ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟು ನಾವು ಕಂಪ್ನಿ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕಾದ್ರೆ. ಇಲ್ಲಿ ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ಅಂಡರ್ ಸೆಕ್ಯೂರಿಟಿ ಕಂಟ್ರೋಲ್ ಮೆನುವಲ್ಲಿ ನಮಗೇನು ಬರುತ್ತೆ, ಟ್ಯಾಲಿ ವಾಲ್ಟ್ ಪಾಸ್ವರ್ಡ್ ಇಫ್ ಎನಿ. ಬೇಕು ಅಂದರೆ ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ಯಾವಾಗ ನಾವು ಇಲ್ಲಿ ಎಸ್ ಕೊಟ್ಟಿದ್ದೀವಿ ಆಪ್ಷನ್ಗೆ ಎಸ್ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ, ಆಟೋಮೆಟಿಕಲ್ ವಾಟ್ ಎವರ್ ದಿ ಡೇಟಾ ವಿ ಸೇವ್ಡ್ ಇನ್ ದಿ ಟ್ಯಾಲಿ ವಿಲ್ ಆಟೋಮೆಟಿಕ್ಲಿ ಏನಾಗುತ್ತೆ, ಎನ್ಕ್ರಿಪ್ಟೆಡ್ ಆಗುತ್ತೆ. ಸೊ ಎನ್ಕ್ರಿಪ್ಟ್ ಆಗುತ್ತೆ, ಬೇರೆಯವರು ಅದನ್ನ ಡೇಟಾನ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ನಾವು ಮತ್ತೆ ಪಾಸ್ವರ್ಡ್ ಆಗಿ ಓಪನ್ ಮಾಡಿದ್ರೆ ಮಾತ್ರ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು. ವಾಟ್ ಎವರ್ ಇನ್ಫಾರ್ಮೇಷನ್ ವಿ ಎಂಟರ್ಡ್ ಇನ್ ದಿ ಟ್ಯಾಲಿ ವಿಲ್ ಬಿ ಎನ್ಕ್ರಿಪ್ಷನ್ ಮೆಥಡ್, ಎಲ್ಲ ಎನ್ಕ್ರಿಪ್ಟೆಡ್ ಆಗುತ್ತೆ. ಸೊ ದಿಸ್ ಆಪ್ಷನ್ ಈಸ್ ಅವೈಲೇಬಲ್ ಇನ್ ಟ್ಯಾಲಿ ವಾಲ್ಟಲ್ಲಿ ಆಪ್ಷನ್ ಇದೆ. ಒನ್ಸ್ ನಾವೇನೋ ಈ ಆಪ್ಷನ್ ಎಸ್ ಕೊಟ್ಟಿವಿ ಅಂದ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ಈಸ್ ಎನ್ಕ್ರಿಪ್ಟೆಡ್ ಆಗುತ್ತೆ. ಮತ್ತು ನಾವು ಪಾಸ್ವರ್ಡ್ ಕೊಟ್ಟರೆ ಮಾತ್ರ ವಿ ಕ್ಯಾನ್ ಆಕ್ಸೆಸ್. ಪಾಸ್ವರ್ಡ್ ಇಲ್ಲ ಅಂದರೆ ವಿ ಕ್ಯಾನಾಟ್ ಬಿ ಆಕ್ಸೆಸ್ಡ್. ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಗಿವಿಂಗ್ ದಿ ಪಾಸ್ವರ್ಡ್. ಯಾಕೆ ಮತ್ತೆ ಇನ್ಫಾರ್ಮೇಷನ್ ರಿವೈಸ್ ಮಾಡೋಕ್ಕಾದ್ರೆ ಮತ್ತು ರಿಟ್ರೀವ್ ಮಾಡೋಕ್ಕೆ ಆಗೋದಿಲ್ಲ. ರಿಮೂವಲ್ ಆಫ್ ಡಾಟಾ ಇಂಟು ಸಪ್ರೇಟ್ ಕಂಪನಿ. ಇಲ್ಲಿ ಅನದರ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಅಂದರೆ ವಾಟ್ ವಿ ಕ್ಯಾನ್ ಡೂ ಈಸ್ ಪ್ರತಿ ವರ್ಷಕ್ಕೆ ಸಪ್ರೇಟಾಗಿ ನಾವು ಇನ್ಫಾರ್ಮೇಷನ್ನ ನಾವೇನು ಮಾಡ್ಕೊಬೋದು, ಸಗ್ರಿಗೇಟ್ ಮಾಡ್ಕೊಬೋದು. ಟ್ಯಾಲಿ ಅಲೋಸ್ ಯೂಸರ್ ಟು ಮೇಂಟೈನ್ ಕಂಪನಿ ಫಾರ್ ಎನಿ ನಂಬರ್ ಆಫ್ ಫೈನಾನ್ಷಿಯರ್. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯರ್ 2021ಗೆ ಸಪ್ರೇಟಾಗಿ ಒಂದು ಕಂಪನಿ, 21-22ಗೆ ಸಪ್ರೇಟ್ ಒಂದು, 22-23ಗೆ ಸಪ್ರೇಟ್. ಈ ರೀತಿ ನಾವು ಏನು ಮಾಡ್ಕೋ, ಒಂದೊಂದು ಫೈನಾನ್ಷಿಯರ್ಗೆ ಒಂದೊಂದು ಕಂಪ್ನಿ ನಾವೇನು ಮಾಡ್ಕೊಬೋದು, ಸಪ್ರೇಟ್ ಮಾಡ್ಕೊಬೋದು. ಒನ್ಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಫಾರ್ ದಿ ಫೈನಾನ್ಷಿಯಲ್ ಇಯರ್, ದಿ ಯೂಸರ್ ಕ್ಯಾನ್ ಸ್ಪ್ಲಿಟ್ ದಿ ಕಂಪನಿ ಡೇಟಾ ಇಂಟು ಮಲ್ಟಿ ಕಂಪನೀಸ್ ಆ್ಯಸ್ ಪರ್ ದಿ ಫೈನಾನ್ಷಿಯಲ್ ಪೀರಿಯಡ್ಸ್ ರಿಕ್ವೈರ್ಡ್. ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ಗೆ ಏನು ಮಾಡ್ಕೊಬೋದು, ಈ ಕ್ಯಾನ್ ಸ್ಪ್ಲಿಟ್ ದಿ ಕಂಪ್ನಿ ಏನು ಮಾಡ್ಕೊಬೋದು, ಸ್ಪ್ಲಿಟ್ ಮಾಡ್ಕೊಬೋದು. ಓಕೆ, ಫಾರ್ ಎಕ್ಸಾಂಪಲ್ 2019-20ಗೆ ಒಂದು ಕಂಪ್ನಿನ, 2021 ಒಂದು ಕಂಪ್ನಿನ ಇನ್ಫಾರ್ಮೇಷನ್ ಏನು ಮಾಡ್ಕೊಬೋದು, ಸ್ಪ್ಲಿಟ್ ಮಾಡ್ಕೊಬೋದು. ಇನ್ನು ಕಂಬೈನ್ ಮಾಡಿದೆ ಈ ಕ್ಯಾನ್ ಸ್ಪ್ಲಿಟ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಮಲ್ಟಿ ಡೈರೆಕ್ಟರಿ ಫಾರ್ ಕಂಪನಿ ಮ್ಯಾನೇಜ್ಮೆಂಟ್. ಯೂಸರ್ ಕ್ಯಾನ್ ಕ್ರಿಯೇಟ್ ಮಲ್ಟಿ ಡೈರೆಕ್ಟರೀಸ್ ಟು ಸ್ಟೋರ್ ದಿ ಡೇಟಾ ಸ್ಟೋರ್. these directories can be accessed directly in Tally by specifying the path.
ಏನಾಗುತ್ತೆ ಅಂದರೆ ಸಮಟೈಮ್ಸ್ ನಾವು ಇನ್ಫಾರ್ಮೇಷನ್ನ ಸಿ ಡ್ರೈವರ್ಸ್ ಸೇವ್ ಮಾಡಿರ್ತೀವಿ, ಇಲ್ಲ ಸಿ ಇಲ್ಲಿ ನಮ್ಗೆ ಇಷ್ಟ ಆಗಿಲ್ಲ ಡಿ ಎಲ್ ಡ್ರೈವ್ ಮಾಡಬೇಕು, ಯಾಕೆಂದರೆ ಸಿ ಎಲ್ ಸ್ಪೇಸ್ ಇಲ್ಲ, ಸಿ ಎಲ್ ಸ್ಪೇಸ್ ಕಮ್ಮಿ ಇದೆ, ಡಿ ಎಲ್ ಸ್ಪೇಸ್ ಜಾಸ್ತಿ ಇದೆ ಅಂದರೆ ವಿ ಕ್ಯಾನ್ ಸೇವ್ ಇನ್ಫಾರ್ಮೇಷನ್ ಇನ್ ಸಿ ಡಿ ಡ್ರೈವ್. ಸೊ ಯೂಸರ್ ಕ್ಯಾನ್ ಕ್ರಿಯೇಟ್ ಮಲ್ಟಿ ಡೈರೆಕ್ಟರೀಸ್. ಈಗ ಸಿ ಎಲ್ ಸ್ವಲ್ಪ ಇನ್ಫಾರ್ಮೇಷನ್, ಡಿ ಡ್ರೈವರ್ ಸ್ವಲ್ಪ ಇನ್ಫಾರ್ಮೇಷನ್, ಈ ಕ್ಯಾನ್ ಸೇವ್ ಅಕಾರ್ಡಿಂಗ್ ಟು ಈಸ್ ರಿಕ್ವೈರ್ಮೆಂಟ್. ಸಿ ಡ್ರೈವರ್ ಸ್ವಲ್ಪ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು, ಇಲ್ಲಾಂದರೆ ಡಿ ಡ್ರೈವರ್ ಸ್ವಲ್ಪ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬಹುದು. ಆ್ಯಂಡ್ ಡೇಟಾ ಸ್ಟೋರ್ ಇನ್ ದೀಸ್ ಡೈರೆಕ್ಟರೀಸ್ ಕ್ಯಾನ್ ಬಿ ಆಕ್ಸೆಸ್ ಡೈರೆಕ್ಟರಿ ಇನ್ ಟ್ಯಾಲಿ ಬೈ ಸ್ಪೆಸಿಫೈಯಿಂಗ್ ದಿ ಪಾತ್ ಇರುತ್ತೆ, ಪಾತ್ ಮುಖಾಂತರ ಹೋಗುತ್ತೆ ವಿ ಕ್ಯಾನ್ ಆಕ್ಸೆಸ್ ದಿ ಇನ್ಫಾರ್ಮೇಷನ್. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಡೇಟಾ ಆಲ್ಮೋಸ್ಟ್ ಅವಾಗ ಹೇಳಿದಲ್ಲ, ರಿಸ್ಟೋರ್ ಆ್ಯಂಡ್ ಬ್ಯಾಕಪ್ ಆಲ್ಮೋಸ್ಟ್ ಅದೇ ಆಪ್ಷನ್ಸ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಡೇಟಾ ಸಿಂಕ್ರನೈಸೇಷನ್. ಸಿಂಕ್ರನೈಸೇಷನ್ ಈಸ್ ಎ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಡೇಟಾ ಬಿಟ್ವೀನ್ 2 more ಲೊಕೇಶನ್ಸ್. ಸಮ್ಟೈಮ್ಸ್ ಆಗುತ್ತೆ, ಒಂದು ಕಂಪ್ನಿ ಇರುತ್ತೆ, ಕಂಪ್ನಿಗೆ ತುಂಬ ಬ್ರಾಂಚಸ್ ಇರುತ್ತೆ. ಸೊ ಏನಾಗುತ್ತೆ, ಬ್ರಾಂಚ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಇಂಟಿಗ್ರೇಟೆಡ್ ವಿತ್ ದಿ ಹೆಡ್ ಆಫೀಸ್. ಸೊ ಓವರ್ ಇಂಟರ್ನೆಟ್ ಆ ಪ್ರೈವೇಟ್ ನೆಟ್ವರ್ಕ್ಸ್ ಬ್ರಾಂಚಲ್ಲಿ ಇನ್ಫಾರ್ಮೇಷನ್ನ ಆಟೋಮೆಟಿಕ್ ಹೆಡ್ ಆಫೀಸ್ಗೆ ಏನಾಗಬೇಕು, ಸಿಂಕ್ರನೈಸ್ ಆಗಬೇಕು, ಇಂಟಿಗ್ರೇಟ್ ಆಗಬೇಕು. ದಟ್ ಆಪ್ಷನ್ಸ್ ಆಲ್ಸೋ ಅವೈಲೇಬಲ್ ಇನ್ ದಿ ಟ್ಯಾಲಿ. And graphic analysis of data and protocol support, direct web browser access, these are advantages available in the Tally. So ಇಷ್ಟೊತ್ತು ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ಡಿಸ್ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ನಾಟ್ ಯೂಸರ್ ಫ್ರೆಂಡ್ಲಿ. ಆ್ಯಕ್ಚುಲಿ ಟ್ಯಾಲಿ ಈಸ್ ಎ ಯೂಸರ್ ಫ್ರೆಂಡ್ಲಿ. ಸೊ ಇನಿಷಿಯಲ್ ಯೂಸರ್ಸ್ಗೆ, ಬೇಸಿಕ್ ಯೂಸರ್ಸ್ಗೆ ಇಟ್ ಈಸ್ ನಾಟ್ ಯೂಸರ್ ಫ್ರೆಂಡ್ಲಿ. ಸೊ ರಿಕ್ವೈರ್ಮೆಂಟ್ ಆಫ್ ಅಕೌಂಟಿಂಗ್ ನಾಲೆಜ್ ಈಸ್ ಕಂಪಲ್ಸರಿ. ಸೊ ನೆಕ್ಸ್ಟ್ ಒನ್ ಈಸ್ ಸಿಂಗಲ್ ವಿಂಡೋ ಸಾಫ್ಟ್ವೇರ್. ಸಿಂಗಲ್ ವಿಂಡೋ ಸಾಫ್ಟ್ವೇರ್ ಅಂದರೆ ಇಟ್ ಡಸ್ ನಾಟ್ ಅಲೌ ಟು ಓಪನ್ ದಿ ಸೇಮ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ ಫ್ರಮ್ ದಿ ಮಲ್ಟಿ ಕಂಪ್ಯೂಟರ್ಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಸಿಸ್ಟಮಲ್ಲಿ ಯೂಸ್ ಮಾಡ್ತಾಯಿದ್ದೀರಾ, ಸೇಮ್ ವಿಂಡೋನ ಇನ್ನೊಂದು ಕಂಪ್ನಿಯಲ್ಲಿ ನಾವು ಇನ್ನೊಂದು ಸಿಸ್ಟಮಲ್ಲಿ ಓಪನ್ ಮಾಡೋಕ್ಕಾಗೋದಿಲ್ಲ. Therefore, it becomes time consuming, unlike other software that allows the work on the more than one ledger at a time. For example, ಮಂಜಾತ್ ಅನ್ನೋ ಲೆಡ್ಜರ್ ಓಪನ್ ಮಾಡಿರ್ತೀರ, ಸೇಮ್ ಮಂಜಾತ್ ಅನ್ನೋ ಲೆಡ್ಜರು ಇನ್ನೊಂದು ಕಡೆ ಓಪನ್ ಆಗೋದಿಲ್ಲ. ಇಲ್ಲಿ ಕ್ಲೋಸ್ ಮಾಡಿದ್ರೆ ಮಾತ್ರ ಅಲ್ಲಿ ಓಪನ್ ಆಗುತ್ತೆ. ದಟ್ ಈಸ್ ಸಿಂಗಲ್ ವಿಂಡೋ ಸಾಫ್ಟ್ವೇರ್. It is ideal for multi-branch. It is not ideal for multi-branch. See, one company having n number of companies, so n number of branches ಇದ್ದಾಗ 30, 40, 50 ಬ್ರಾಂಚಸ್ ಇದ್ದಾಗ ಟ್ಯಾಲಿ ಸಾಫ್ಟ್ವೇರ್ ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಆಗಿರೋದಿಲ್ಲ. See, Tally became very expensive to run if you have invested. See, when we have number of branches, we have to ಲ್ಯಾಂಡ್ ಸಪೋರ್ಟ್ ತೊಗೊಬೇಕಾಗುತ್ತೆ. ಯಾವಾಗ ನೀವು ಲ್ಯಾಂಡ್ ಸಪೋರ್ಟ್ ತೊಗೊತೀರೋ, ಸೊ ಆಟೋಮೆಟಿಕಾಗಿ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾಟ್ ಫ್ಲೆಕ್ಸಿಬಲ್. ದಿ ಡಿಫಾಲ್ಟ್ ಸೆಟ್ಟಿಂಗ್ ಬಟನ್ ಈಸ್ ನಾಟ್ ಪ್ರೊವೈಡೆಡ್ ಇನ್ ದಿ ಕೇಸ್ ಆಫ್ ಯು ವಾಂಟ್ ಟು ಚೇಂಜ್ ದಿ ಸೆಟ್ಟಿಂಗ್ ಸಾಫ್ಟ್ವೇರ್ ಕಾನ್ಫಿಗರೇಷನ್ ಒನ್ಸ್ ಆರ್ ಡನ್. ಸಿ ನಾವೇನು ಮಾಡ್ತೀವಿ, ದೆರ್ ಈಸ್ ಎ ಆಪ್ಷನ್ ಅವೈಲೇಬಲ್. ಟ್ಯಾಲಿಯಲ್ಲಿ ಒಂದು ಆಪ್ಷನ್ ಇದೆ ಕಾನ್ಫಿಗರೇಷನ್ ಅಂತ. ಸೊ ನಮಗೆ ಬೇಕಾದ ರೀತಿ ನಾವು ಏನು ಮಾಡ್ಬೋದು, ಟ್ಯಾಲಿಯಲ್ಲಿ ಇರೋ ಆಪ್ಷನ್ಸ್ ಕಾನ್ಫಿಗರ್ ಮಾಡ್ಬೋದು. ಒಂದು ಸತಿ ಕಾನ್ಫಿಗರ್ ಮಾಡಿದ್ಮೇಲೆ ಮತ್ತೆ ನಾವು ಏನನ್ನ ನಮ್ಮ ಕಾನ್ಫಿಗರೇಷನ್ ಇಷ್ಟ ಆಗಿಲ್ಲ, ಫಸ್ಟು ಯಾವ ರೀತಿ ಸೆಟ್ಟಿಂಗ್ಸ್ ಇತ್ತು ಹಂಗೆ ಬರಬೇಕಂದ್ರೆ ಅಂತ ಯಾವುದೇ ಒಂದು ಆಪ್ಷನ್ ಟ್ಯಾಲಿಯಲ್ಲಿ ಇಲ್ಲ. ಇನ್ ಕೇಸ್ ಇಫ್ ಯು ವಾಂಟ್ ಟು ಚೇಂಜ್ ದಿ ಸೆಟ್ಟಿಂಗ್ಸ್ ಆಫ್ಟರ್ ಕಾನ್ಫಿಗರೇಷನ್, ಸೆಟ್ಟಿಂಗ್ಸ್ ಆರ್ ನಾಟ್ ಡನ್. ನಾವೇನು ರಿಸ್ಟೋರ್ ಬಟನ್ ಬಂದು, ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲಲ್ಲಿ ಇರತ್ತಲ್ಲ ಫ್ಯಾಕ್ಟ್ರಿ ರಿಸ್ಟೋರ್ ಅಂತ ಯಾವುದೇ ಒಂದು ಆಪ್ಷನ್ನು ಟ್ಯಾಲಿಯಲ್ಲಿ ಇಲ್ಲ. ನೋ ಸೆಂಟ್ರಲ್ ಸಪೋರ್ಟ್. The support system of this software is still lagging behind that makes difficult for the user to find support when there is issues with the software. Sometimes we install the software install ಮಾಡ್ಕೊಂಡ್ಮೇಲೆ if we have any issues regarding the software, there is no central support. Low security, some compared to some other ಕಂಪ್ನಿ ವಿಚ್ ಪ್ರೊವೈಡಿಂಗ್ ದಿ ಅಕೌಂಟಿಂಗ್ ಸಾಫ್ಟ್ವೇರ್ ಅವ್ರಿಗೆ ಕಂಪೇರ್ ಮಾಡಿದಾಗ ಟ್ಯಾಲಿ ಪ್ರೊವೈಡ್ಸ್ ದಿ ಲೋ ಸೆಕ್ಯೂರಿಟಿ ಲೆವೆಲ್. So we have to be very careful with the password, as well as once you forget or lose the password, retrieving data is very difficult and quite time consuming. ಅವಾಗ ಹೇಳಿದೆಲ್ಲ. ಸೊ ವೆನ್ ವಿ ಆರ್ ಕ್ರಿಯೇಟಿಂಗ್ ಕಂಪ್ನಿ, ನಾವು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ
ಇಲ್ಲಿ ನಾವೇನು ಮಾಡ್ತೀವಿ, ಟ್ಯಾಲಿ ವಾರ್ಡ್ ಪಾಸ್ವರ್ಡ್ ಕೊಡ್ತೀವಿ. ಒಂದು ಸತಿ ಈ ಪಾಸ್ವರ್ಡ್ ಯಾಕಂದರೆ ಈ ಪಾಸ್ವರ್ಡ್ ಕೊಟ್ಟ ತಕ್ಷಣ ಇನ್ಫಾರ್ಮೇಷನ್ ವಿಲ್ ಬಿ ಎನ್ಕ್ರಿಪ್ಟೆಡ್, ಎಲ್ಲ ಇನ್ಫಾರ್ಮೇಷನ್ ಎನ್ಕ್ರಿಪ್ಟೆಡ್ ಆಗುತ್ತೆ. ಮತ್ತು ಇನ್ಫಾರ್ಮೇಷನ್ ನಾವು ಆಕ್ಸೆಸ್ ಮಾಡಬೇಕಾದ್ರೆ ಈ ಪಾಸ್ವರ್ಡ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಒನ್ಸ್ ವಿ lose the password or we forget the password, retrieving data is very very difficult and time consuming, and no customized when they are see every company has their own way of account maintaining books of accounts. ಸೊ ಹಂಗಿದ್ದಾಗ ಒಂದೊಂದು ಕಂಪ್ನಿಗೆ ಅವ್ರದ್ದೇ ಆದ ಒಂದು ಕಸ್ಟಮೈಸ್ ಸಾಫ್ಟ್ವೇರ್ ಡೆವಲಪ್ ಮಾಡೋದಿಲ್ಲ. ಯಾವ ಒಂದು ಸಾಫ್ಟ್ವೇರ್ ಟ್ಯಾಲಿ ವೆಬ್ಸೈಟಲ್ಲಿರುತ್ತೋ ಸೇಮ್ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ವರ್ಕ್ ಮಾಡಬೇಕು ಹೊರತು ನಮಗೆ ಬೇಕಾಗಿರುವಂಥ ಸಾಫ್ಟ್ವೇರ್ ಅವೈಲಬಿಲಿಟಿ ಟ್ಯಾಲಿ ಪ್ರೊವೈಡ್ ಮಾಡೋದಿಲ್ಲ. ಬ್ಯಾಡ್ ಇಂಟಿಗ್ರೇಷನ್ ಆಫ್ ಇನ್ವಾಯ್ಸ್ ಮಾಡೆಲ್. ಇನ್ವಾಯ್ಸ್ ಕಂಪೇರ್ಡ್ ಟು ಸಮ್ ಅದರ್ ಅಕೌಂಟಿಂಗ್ ಸಾಫ್ಟ್ವೇರ್ ಕಂಪ್ನಿ ವಿಚ್ ಪ್ರೊವೈಡಿಂಗ್ ದಿ ಅಕೌಂಟಿಂಗ್ ಸಾಫ್ಟ್ವೇರ್, ಅವರು ಕಂಪೇರ್ ಮಾಡಿದಾಗ integration of invoice model is very very bad. Tally does not have any model that you can call on the extra feature that results in automatically when using features that already exist independently. Risk of data loss and whenever there may be when there is a low security level, automatically data loss ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. It is an offline software, therefore it has no backup. Tally is an offline software, so ಇದಕ್ಕೆ ಯಾವುದೇ ಬ್ಯಾಕಪ್ ಇರುತ್ತೆ. ಒಂದು ಸಿಸ್ಟಮ್ ಕ್ರ್ಯಾಶ್ ಆದರೆ there may be a loss of entire data. So these are some disadvantages of Tally. So before concluding, Tally provide a accounting software for medium and small scale users. Compared to advantages and disadvantages ಕಂಪೇರ್ ಮಾಡಿದಾಗ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಲೈಕ್ ಇಟ್ ಈಸ್ ವೆರಿ ವಿ ಕ್ಯಾನ್ ಯೂಸ್ ದಿ ಟ್ಯಾಲಿ ವಿತ್ ಮಿನಿಮಮ್ ಕಾಸ್ಟ್, ಇಟ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಕಂಪೇರ್ ಮಾಡಿದಾಗ ಅಡ್ವಾಂಟೇಜಸ್ ಜಾಸ್ತಿ ಇದೆ.